ಪಾಪ ಅವರೆಲ್ಲ ಕೂಲಿ ನಾಲಿ ಮಾಡಿ ಅಷ್ಟೋ ಇಷ್ಟೋ ಹಣ ಕೂಡಿಟ್ಟಿದ್ರು. ಹೊಟ್ಟೆ ಬಟ್ಟೆ ಕಟ್ಟಿ ಸ್ವಸಹಾಯ ಸಂಘದಲ್ಲಿ ಹಣ ಠೇವಣಿ ಇಟ್ಟಿದ್ರು. ಆದ್ರೆ ಈ ನಾರಿಮಣಿಯರ ಕಷ್ಟದ ಹಣವನ್ನ ಆ ಕಿರಾತಕ ನುಂಗಿ ನೀರು ಕುಡಿದಿದ್ದಾನೆ. ಮೋಸ ಮಾಡಿದ ಆಸಾಮಿಗೆ ನಾರಿಯರು ಸುಮ್ಮನೆ ಬಿಟ್ಟಿಲ್ಲ. ಬಿಸಿ ಬಿಸಿ ಕಜ್ಜಾಯ ನೀಡಿ ತಕ್ಕ ಶಾಸ್ತಿ ಮಾಡಿದ್ದಾರೆ. ತುಮಕೂರು ನಗರದ ನಾರಿಯರು ಇಂದು ಅಕ್ಷರಶಃ ಸಿಟ್ಟಾಗಿದ್ರು. ಆಳಿಗೊಂದು ಏಟು ಅನ್ನೋ ಹಾಗೆ ಕಿರಾತಕನೊಬ್ಬನಿಗೆ ಸಖತ್ ಗೂಸ ನೀಡ್ತಾ ಇದ್ರು. ಅರೆಬೆತ್ತಲೆಗೊಳಿಸಿ ಮೆರವಣಿಗೆ ಕೂಡ ಮಾಡಿದ್ರು. ಇಲ್ಲಿ ಒದೆ ತಿಂತಾ ಇರೋನ ಹೆಸರು ಮಂಜುನಾಥ. ಇವನು ಕ್ಯಾತ್ಸಂದ್ರದವನು. ಈತ ಈ ಮಹಿಳೆಯರಿಗೆ ಸ್ವಸಹಾಯ ಸಂಘದಲ್ಲಿ ಸಾಲ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದಾನಂತೆ. ಆರಂಭದಲ್ಲಿ ಕರ್ನಾಟಕ ಸ್ವಸಹಾಯ ಸಂಘ ಅಂತ ಅನಧಿಕೃತ ಸಂಘವನ್ನು ತೆರೆದು ಸದಸ್ಯತ್ವ ಕೊಡಿಸಿದ್ದ. ತುಮಕೂರು ನಗರದಲ್ಲಿ 1000ಕ್ಕೂ ಹೆಚ್ಚು ಗುಂಪುಗಳನ್ನು ಮಾಡಿ ಒಂದೊಂದು ಕೂಟದಿಂದ ರೊಕ್ಕ ಪಿಕ್ಕಿದ್ದ. 21,000 ಕಟ್ಟಿದ್ವಿ. ಮತ್ತೆ ನಾವು 5 ಸಂಘದ ದುಡ್ಡು, ಮತ್ತೆ ಊರಲ್ಲಿ 5 ಸಂಘದ್ದು 10 ಸಂಘದ ದುಡ್ಡು 2,40,000 ದುಡ್ಡು ಕಟ್ಸಿದ್ದೀವಿ. ಕೇಳಕ್ ಹೋದ್ರೆ ಇಲ್ಲ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ, 1 ಲಕ್ಷ ಫ್ರೀ 1 ಲಕ್ಷ ಅಮೌಂಟ್ ತಗೊಳ್ರಿ ಅಂತ ನಮ್ಗೆ ಚೆಕ್ ಎಲ್ಲ ಕೊಟ್ಟ. ಡ್ರಾ ಮಾಡ್ಕೊ ಹೋಗ್ರಿ ಅಂತ ಅಂದ. 3 ಗಂಟೆಗೆ ಡ್ರಾ ಮಾಡ್ಕೊಳ್ರಿ, ಅವಾಗೆ ದುಡ್ಡು ಹಾಕಿದ್ದೀನಿ ಅಂತ ಅಂದ. 4-5 ಸರಿ 20 ಸರಿ ಹೋದ್ರೂ ದುಡ್ಡು ಬಂದಿಲ್ಲ. ಅಷ್ಟೇ ಅಲ್ಲ, ನಿಮಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸಾಲ ಕೊಡಿಸ್ತೀನಿ, ಡೆಪಾಸಿಟ್ ಮಾಡೋದಕ್ಕೆ ತಲಾ 2,000 ಕೊಡಿ ಅಂತ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ. 5-6 ತಿಂಗಳು ಕಳೆದರೂ ಕೂಡ ಸಾಲದ ಹಣ ವಾಪಸ್ ಬರದೇ ಇದ್ದಾಗ ಅವರು ಅನುಮಾನದಿಂದ ತಮ್ಮ ಡೆಪಾಸಿಟ್ ವಾಪಸ್ಸನ್ನು ಕೇಳಿದ್ದಾರೆ. ಅವನೆಲ್ಲಿ ಕೊಡಬೇಕು? ಅವನು ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದಂಥ ಕಚೇರಿ ಸಿಬ್ಬಂದಿಗೆ, ಏಜೆಂಟ್ಗಳಿಗೆ ಸಂಬಳ ಕೊಡದವನು ಇವರಿಗೆಲ್ಲೂ ವಾಪಸ್ ಕೊಡ್ತಾನೆ. ಹಣ ಕೇಳೋದಕ್ಕೆ ಶುರುವಾಗ್ತಿದ್ದ ಹಾಗೇನೆ ವಂಚಕ ಮಂಜುನಾಥ್ ತಲೆ ಮರೆಸ್ಕೊಂಡು ಬಿಟ್ಟ. ಇವತ್ತು ಈ ಜನ ಹೆಂಗೋ ಪ್ರಯಾಸ ಮಾಡಿ ಇವನನ್ನು ಹಿಡಿದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ತದುಕ್ತಾ SP ಕಚೇರಿವರೆಗೆ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದಾರೆ. ಸ್ವಸಹಾಯ ಸಂಘ ಮಾಡಿಸ್ತೀನಿ ಅನ್ಬಿಟ್ಟು ನಮ್ ದುಡ್ಡೆಲ್ಲ ತಿಂದಿದ್ದಾನೆ. ನಾವು ಬೇರೆಯವ್ರಿಗೆ ಇಟ್ಕೊಂಡು ನಾವು ಹೊಡೆಯೋದು ಇದ್ ಮಾಡೋದು ಬೇಡ. ಇವಾಗ ಪೊಲೀಸ್ ಅವ್ರು ತಗೋ ಬಂದ್ರೆ ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ನಾಳೆ ಬನ್ನಿ ಇವತ್ ಬನ್ನಿ ಇಲ್ಲಾಂದ್ರೆ ಅವ್ನಿಗೆ ಇಟ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ನಾವ್ ಎಲ್ಲಿ ಅಂತ ಹೋಗ್ಬೇಕು? ಮಂಜುನಾಥ ಸ್ವಾಮಿ ಅಂತ ಬೇರೆ ಹೆಸರು ಇಟ್ಕೊಂಡು ದೇವ್ರ ಹೆಸರಿಟ್ಕೊಂಡವನು ನಮ್ಮ ಪಾಲಿಗೆ ದೇವ್ರಾಗ್ತಾನೆ ಅಂತ ಅಂದ್ಕೊಂಡವರು ಈಗ ತಲೆ ಮೇಲೆ ಆಕಾಶನೇ ಬಿದ್ದವರ ಹಾಗೆ ಆಡ್ತಾ ಇದ್ದಾರೆ. ಈಗ ಈ ವಂಚಕ ಹೊಸಬಡಾವಣೆ ಠಾಣೆಯ ಪೊಲೀಸರ ವಶದಲ್ಲಿದ್ದಾನೆ. ತುಮಕೂರಲ್ಲಿ ಅಷ್ಟೇ ಅಲ್ಲದೆ ಚಿತ್ರದುರ್ಗ, ಮೈಸೂರು, ದಾವಣಗೆರೆಯಲ್ಲಿ ಕೂಡ ಈತನ ವಂಚನೆ ಜಾಲ ಹಬ್ಬಿದೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರಬೇಕು. ಏನೇ ಆದರೂ ಕೊಟ್ಟ ಹಣ ವಾಪಸ್ ಬರುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ ಅಂತಾರಲ್ಲ, ಹಾಗಾಯ್ತು ನೋಡಿ. ಇಂಥ ವಂಚಕರು ಹೆಜ್ಜೆಗೊಬ್ಬರು ಸಿಗ್ತಾರೆ. ಅವರು ನಿಮ್ಮನ್ನ ವಂಚನೆಯ ಜಾಲದಲ್ಲಿ ಕೆಡವಿಕೊಳ್ಳುವ ಮೊದಲು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.